ಹೇ ಹಲೋ ಫ್ರೆಂಡ್ಸ್, KSYU MBA ಎಲ್ಲ ಜೂನಿಯರ್ಸ್ ಏನಿದ್ದಾರೆ ರೈಟ್, ಲೈಕ್ ಕೇಸ್ ಸ್ಟಡೀಸನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಕೊಟ್ಟಿದ್ರು. ನಮಗೆ ಒಂದು ರೆಡಿಮೇಡ್ ಆನ್ಸರ್ ಒಂದು ಕೇಸ್ ಸ್ಟಡಿಗೆ ಸಿಕ್ಕಿರೋದ್ರಿಂದ ಇದರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆ, 4th ಸೆಮಿಸ್ಟರ್ ಇಂಟರ್ನ್ಯಾಷನಲ್ ಬಿಸ್ನೆಸ್ದು ಒಂದು ಕೇಸ್ ಸ್ಟಡಿ ಲೈಕ್ AMC ಬಗ್ಗೆ ಕೊಟ್ಟಿದ್ರು. ಓಕೆ, ಅಮೇರಿಕನ್ ಮೋಟರ್ಸ್ ಕಾರ್ಪೊರೇಷನ್ ಫಾರ್ ಇದು ಏನು ರೆನಾಲ್ಟ್ ಬಗ್ಗೆ ಇರ್ಬೋದು ಅಥವಾ ಜೀಪ್ ಬಗ್ಗೆ ಇರ್ಬೋದು, MC ಜೀಪ್ ಬಗ್ಗೆ ಇರ್ಬೋದು, ಒಂದು ಕೇಸ್ ಸ್ಟಡಿ ಇದು. ಓಕೆ, ಸೊ ಇದನ್ನು ಹೇಗೆ ಸೊಲ್ಯೂಷನ್ ಮಾಡ್ಬೋದು ಅನ್ನೋದು ಒಂದು ಜೊತೆಯಲ್ಲಿ ನಾನು ನಿಮಗೆ ಬೇರೆ ಒಂದು ಕೇಸ್ ಸ್ಟಡೀಸನ್ನು ತೊಗೊಳ್ತೀನಿ, ಲೈಕ್ ಹೇಗೆ ನಾವು ಸಾಲ್ವ್ ಮಾಡ್ಬೋದಂತ. ಓಕೆ, ಸೊ ನಮ್ಗೆ ಕೊಟ್ಟಿರುವಂಥ ಒಂದು ಕೇಸ್ ಸ್ಟಡಿ ಯಾವುದಾಗಿತ್ತಂದರೆ ಅಮೇರಿಕನ್ ಮೋಟರ್ಸ್ ಕಾರ್ಪೊರೇಷನ್. ಓಕೆ, ಅದರದ್ದು 1980ಯಲ್ಲಿ ಹೇಗಿತ್ತು, 1870ಯಲ್ಲಿ ಹೇಗಿತ್ತು, ಹೇಗೆ ಅವರು ಜೀಪ್ ಬಿಸ್ನೆಸ್ಸನ್ನು ಮುಂದೆ ತೊಗೊಂಡು ಬಂದರು ಅನ್ನೋದ್ರ ಬಗ್ಗೆ ಇರ್ಬೋದು. ಸೊ ಫಸ್ಟ್ ಆಫ್ ಆಲ್ ಇದನ್ನು ಡಿಫಿಕಲ್ಟ್ ಅಂತ ಬಿಡಬೇಡಿ, ಇದು ಕಂಪಲ್ಸರಿ ಆಗಿರುತ್ತೆ. ಓಕೆ, ಫಸ್ಟ್ ನೀವೇನು ಮಾಡಬೇಕು, ಕರೆಕ್ಟಾಗಿ ಕ್ವಶನ್ಸ್ ಡೈರೆಕ್ಟಾಗಿ ಒಂದು ಕೇಸ್ ಸ್ಟಡೀಸನ್ನು ಕೊಟ್ಟಾಗ ನಂದು ಫಸ್ಟ್ ಸ್ಟೆಪ್ ಏನಿರುತ್ತೆ ಅಂದರೆ ಲೈಕ್ ಯು ಹ್ಯಾವ್ ಟು ಗೋ ಫಾರ್ ದ ಕ್ವಶನ್ ಸೆಕ್ಷನ್. ಓಕೆ, ಕ್ವಶನ್ಸಲ್ಲಿ ಏನು ಕೊಟ್ಟಿದ್ದಾರೆ, ಟು ವಾಟ್ ಡಿಗ್ರಿ ಶುಡ್ ಜೀಪ್ ವೆಹಿಕಲ್ಸ್ ಟು ಬಿ ಅಡಾಪ್ಟೆಡ್ ಫಾರ್ ವರ್ಲ್ಡ್ ಮಾರ್ಕೆಟ್ಸ್, ಶುಡ್ ಜೀಪ್ಸ್ ಹ್ಯಾವ್ ಯೂನಿಫಾರ್ಮ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಇನ್ ವರ್ಲ್ಡ್ ಮಾರ್ಕೆಟ್ಸ್, ಶುಡ್ ದ ಜೀಪ್ ವ್ಯಾರಂಟಿ ಬಿ ದ ಸೇಮ್ ಇನ್ ಎವ್ರಿ ಮಾರ್ಕೆಟ್, ವಾಟ್ ಶುಡ್ ಬಿ ದ ಸರ್ವಿಸ್ ಆ್ಯಂಡ್ ಪ್ರಮೋಷನ್ ಸ್ಟ್ರಾಟಜಿ ಫಾರ್ ವರ್ಲ್ಡ್ ಮಾರ್ಕೆಟ್ಸ್. ಓಕೆ, ಇದು ಬೇಸಿಕ್ಕಾಗಿ ನಿಮ್ಗೆ ಗೊತ್ತಾಗಿದೆ, ಲೈಕ್ ಏನಿಲ್ಲಿ ಯೂಸ್ ಮಾಡಬೇಕು ಅಥವಾ ಏನು ಕ್ವಶನ್ಸ್ ಇದೆ ಅಂತ. ದೆನ್ ಯು ಹ್ಯಾವ್ ಟು ಸ್ಟಡಿ ದ ಕೇಸ್ ಸ್ಟಡಿ. ಕೇಸ್ ಸ್ಟಡೀಸಲ್ಲಿ ಬಂದಾಗ ಆ ಕ್ವಶನ್ಸಿಗೆ ರಿಲೇಟೆಡ್ ಆಗಿ ಓಕೆ ಫಸ್ಟ್ ಏನು ಮಾಡ್ತೀರಾ ಅಂದರೆ ಕ್ವಶನ್ಸನ್ನು ಕ್ಲೀನಾಗಿ ನೋಡ್ಕೊತೀರಾ, ಏನೇನು ಕ್ವಶನ್ಸ್ ಕೊಟ್ಟಿದ್ದಾರೆ ಅಂತ. ರೈಟ್, ಇದನ್ನು ಮಿನಿಮಮ್ 2 ಟೈಮ್ಸ್ ರೀಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಕೇಸ್ ಸ್ಟಡಿನ ಒಂದೇ ಸಲ ನಿಮ್ಗೆ ಮಾಡೋಕ್ಕಾಗಲ್ಲ. ಓಕೆ, 2 ಟೈಮ್ಸ್ ಮಾಡೋ ಥರ ಮೇ ಬಿ ಅರೌಂಡ್ 9 to 12 ಎಕ್ಸಾಮ್ಸ್ ಇತ್ತಂದರೆ ಒಂದು ಹಾಫ್ ಆನ್ ಅವರ್ ನೀವು ಕೇಸ್ ಸ್ಟಡಿಗೆ ಇಟ್ಕೊಳ್ಳಿ. ಅಂದರೆ ಬೈ 11:30 ನೀವೆಲ್ಲ ಕ್ವಶನ್ಸ್ ಕಂಪ್ಲೀಟ್ ಮಾಡಿದ್ರೆ ಓಕೆ, ನೀವು ಒಂದು ಹಾಫ್ ಆನ್ ಅವರಲ್ಲಿ ಒಂದು 10 ಮಿನಿಟ್ಸ್ ಇದನ್ನು ಸ್ಟಡಿಗೋಸ್ಕರ ಕೊಟ್ಟರೆ, ಕ್ವಶನ್ಸು ಪ್ಲಸ್ ಕೇಸ್ ಸ್ಟಡಿಗೆ ಕೊಟ್ಟರೆ, ದೆನ್ 20 ಮಿನಿಟ್ಸ್ ಯು ಕ್ಯಾನ್ ರೈಟ್ ದ ಆನ್ಸರ್ಸ್. ಓಕೆ, ಸೊ ಕ್ವಶನ್ಸ್ ನೋಡ್ಕೊಂಡಿದ್ದೀವಿ, ಒಂದು ಕೇಸ್ ಸ್ಟಡಿ ಬಂದಿದೆ, AMCದು ಒಂದು ಕೇಸ್ ಸ್ಟಡಿ ಬಂದರೆ ಕ್ವಶನ್ಸನ್ನು ನೋಡ್ಕೊಂಡಿದ್ದೀವಿ, ಲೈಕ್ ದಿಸ್ ಆರ್ ದ 4 ಕ್ವಶನ್ಸ್ ಅಂತ. ದೆನ್ ನಾವೇನು ಮಾಡ್ತೀವಿ, ಕ್ವಶನ್ಸನ್ನು ಇದನ್ನ ಓದಾದಮೇಲೆ ಕೇಸನ್ನು ನೋಡ್ತೀವಿ. ಏನಿದೆ ಕೇಸು, ನಮ್ಮ ಕ್ವಶನ್ಸಲ್ಲಿ ಬಂದಂಥ ವರ್ಡ್ ಏನಿದೆ ಅದನ್ನು ಹೈಲೈಟ್ ಮಾಡ್ಕೋಬೇಕು ನಾವು ಕೇಸ್ ಸ್ಟಡೀಲಿ. ಎಲ್ಲೆಲ್ಲಿ ಓದ್ಕೊಳ್ತಾ ಹೋದಾಗ ಓಕೆ ಈ ಥರ ವರ್ಡ್ ಇಲ್ಲಿ ರಿಪೀಟ್ ಆಗಿದೆ, ಈ ಥರ ವರ್ಡಲ್ಲಿ ಬಗ್ಗೆ ಇಲ್ಲಿ ಈ ಟಾಪಿಕ್ ಮೇಲೆ ಅಥವಾ ಈ ಪ್ಯಾರಾಗ್ರಾಫಲ್ಲಿ ಕೇಳಿದ್ದಾರೆ ಅನ್ನೋದನ್ನು ನಾವು ಹೈಲೈಟ್ ಮಾಡಿಕೊಂಡು ಹೋಗಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಆಟೋಮೇಟಿವ್ ವೆಹಿಕಲ್ಸು, ವರ್ಡ್ಸ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್, ಅಂದರೆ ಒಂದು ಸಮರಿ ತೊಗೊತೀವಿ ನಾವು. ಓಕೆ, ಈ ಒಂದು ಕೇಸ್ ಸ್ಟಡಿದು ಒಂದು 10 ಪಾಯಿಂಟ್ಸಲ್ಲಿ ಒಂದು ಸಮರಿ ತೊಗೊತೀನಿ. ಲೈಕ್ ರೆನಾಲ್ಟ್ ಬಿಕಮ್ ಎಕ್ಸ್ಕ್ಲೂಸಿವ್ ಡಿಸ್ಟ್ರಿಬ್ಯೂಟರ್ ಫಾರ್ ಜೀಪ್ಸ್ ಇನ್ ಫಿನಾನ್ಸ್, ಡೊಮೆಸ್ಟಿಕ್ ಬಿಸ್ನೆಸ್ ಇರ್ಬೋದು. ಓಕೆ, ದೆನ್ ಇರಾನಲ್ಲಿ ಹೇಗಿತ್ತು ಮಾರ್ಕೆಟು, ಓಕೆ 20 ಕಂಟ್ರೀಸ್ ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ವು, ಎಕನಾಮಿಕ್ ಎನ್ವೈರ್ಮೆಂಟಲ್ ಕಂಡೀಷನ್ಸ್ ಹೇಗಿತ್ತು, ಇವೆಲ್ಲವನ್ನು ನಾವೇನು ಮಾಡ್ತೀವಿ ಈ ಒಂದು ಕೇಸ್ ಸ್ಟಡೀಲಿ ಒಂದು ಸಮರಿ ಅಂತ ತೊಗೊತೀವಿ. ಓಕೆ, ಆಮೇಲೆ ನಾನು ಏನಂತೀನಿ, ಒಂದು ಟೆಕ್ನಿಕ್ಕು, ಒಂದು ಟಿಪ್ಸ್ ಏನಂತಂದರೆ, ಒಂದು ಯಾವುದೇ ಕೇಸ್ ಸ್ಟಡೀಸ್ ಕೊಡಲಿ ಫಸ್ಟ್ ಅನಲೈಸ್ ಮಾಡಿ ಇದು ಮಾರ್ಕೆಟಿಂಗ್ ಬೇಸ್ಡ್ ಕ್ವಶನ, ಆಮೇಲೆ ಫೈನಾನ್ಷಿಯಲ್ ಬೇಸ್ಡ್ ಕ್ವಶನ ಅಥವಾ HR ರಿಲೇಟೆಡ್ ಕ್ವಶನ್ ಅನ್ನೋದನ್ನು ಐಡೆಂಟಿಫೈ ಮಾಡಿ. ಇದರಲ್ಲಿ ಕ್ಲಿಯರಾಗಿ ಬ್ರ್ಯಾಂಡಿಂಗು ಮಾರ್ಕೆಟಿಂಗು ಕೊಟ್ಟರಿಂದ ದಿಸ್ ಇಸ್ ಕ್ಲಿಯರ್ಲಿ ಅಬೌಟ್ ದ ಮಾರ್ಕೆಟಿಂಗ್ ಟೈಪ್ ಆಫ್ ಕ್ವಶನ್. ರೈಟ್, ಸೊ ಅದೇನೇ ಇರಲಿ ಫಸ್ಟ್ ಇದು ಅನಲೈಸ್ ಮಾಡ್ತೀರಾ, HR ಫಿನಾನ್ಸಾ ಮಾರ್ಕೆಟಿಂಗ್ ಅಂತ. ದೆನ್ ಯು ಹ್ಯಾವ್ ಟು, ಇಲ್ಲೊಂದು 20 ಪಾಯಿಂಟ್ಸ್ ಕೊಡ್ತಾ ಇದ್ದೀನಿ ನಾನು, ಇದನ್ನು ನೀವು ಯಾವಾಗಲೂ ನೆನಪಿಟ್ಕೊಂಡು ನಿಮ್ಮ ಕೇಸ್ ಸ್ಟಡೀಸಲ್ಲಿ ಇನ್ಕ್ಲೂಡ್ ಮಾಡಿ. ಓಕೆ, ಏನೇ ಕೇಸ್ ಸ್ಟಡೀಸ್ ಕೊಟ್ಟರು ಒಂದು ಸ್ವೋಟ್ ಅನಾಲಿಸಿಸ್ ಮತ್ತು ಒಂದು ಮ್ಯಾಟ್ರಿಕ್ಸನ್ನು ರೆಡಿ ಮಾಡಿದ್ರೆ ನಿಮಗೆ ಫಸ್ಟು ಒಂದು ಕೇಸ್ ಸ್ಟಡೀಸ್ ಬಗ್ಗೆ ಒಂದು ಸ್ವೋಟ್ ಅನಾಲಿಸಿಸನ್ನು ಮಾಡ್ಕೊಳ್ಳಿ ಆನ್ಸರ್ ಮಾಡೋಕ್ಕಿಂತ ಮುಂಚೆ, ಆಮೇಲೆ ಒಂದು ಮ್ಯಾಟ್ರಿಕ್ಸನ್ನು ರೆಡಿ ಮಾಡಿ. ಓಕೆ, ಸೊ ಸ್ವೋಟ್ ಅನಾಲಿಸಿಸಲ್ಲಿ ಇವಿಷ್ಟು ಪಾಯಿಂಟ್ಸನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದರೊಳಗೆ ಆ ಒಂದು ಕೇಸ್ ಸ್ಟಡಿಗೆ ಸಂಬಂಧಪಟ್ಟ ಹಾಗೆ ಏನೇನನ್ನು ಮಾಡ್ಬೋದು. ಸ್ವೋಟ್ ಅನಾಲಿಸಿಸ್ ಅಂದರೆ ನಿಮ್ಗೆ ಗೊತ್ತು, ಲೈಕ್ ಇದು ಆಲ್ ದ 4 ಸೆಮಿಸ್ಟರ್ಸ್ಗೂ ಅಪ್ಲೈ ಆಗುತ್ತೆ. ಯಾವುದೇ ಸೆಮಿಸ್ಟರಲ್ಲಿ ನೀವಿದ್ರೂ ಕೂಡ ಇದು ಅಪ್ಲೈ ಆಗುತ್ತೆ. ಓಕೆ, ಸೊ ಸ್ಟ್ರೆಂತ್ ನಾವಿಲ್ಲೇನು ಮಾಡ್ತೀವಿ, ಸ್ವೋಟ್ ಅನಾಲಿಸಿಸ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ಫ್ರೇಮ್ವರ್ಕ್ ಇನ್ ವ್ಯಾಲ್ಯೂ ಬೇಸ್ಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸ್ಟ್ರಾಟಜಿ ಫಾರ್ಮುಲೇಷನ್ to give in depth information to the strength, weakness, opportunity and threats for a particular ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಸೊ ವಾಟ್ ಆರ್ ದ ಪಾಸಿಟಿವ್ ಅಂತ ನಾವೇನು ಹೇಳ್ತೀವಿ, ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ತೊಗೋಬೋದು, ಇಂಟರ್ನಲ್ ಅಥವಾ ಎಕ್ಸ್ಟರ್ನಲ್ ಆಗಿ ತೊಗೋಬೋದು. ಓಕೆ, ಪಾಸಿಟಿವ್ ಅಂತ ಬಂದಾಗ ಸ್ಟ್ರೆಂತ್ ಮತ್ತು ಅಪಾರ್ಚುನಿಟೀಸ್ ಆರ್ ಪಾಸಿಟಿವ್. ಓಕೆ, ಮತ್ತು ವೀಕ್ನೆಸ್ ಮತ್ತು ಥ್ರೆಟ್ಸ್ ಬಂದು ನೆಗೆಟಿವ್ ಆಗುತ್ತೆ ಒಂದು ಆರ್ಗನೈಸೇಷನ್ಗೆ. ಹಾಗೆಯೇ ಇಂಟರ್ನಲಲ್ಲಿ ಅಂತಂದರೆ ನಮ್ಮ ಆರ್ಗನೈಸೇಷನ್ ಒಳಗಡೆ ನಾವೇನಾದ್ರು ಚೇಂಜಸ್ ಮಾಡ್ಕೋಬೇಕಂದ್ರೆ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಇರುತ್ತೆ. ಓಕೆ, ಎಕ್ಸ್ಟರ್ನಲ್ ಅಂತ ಬಂದಾಗ ಅಪಾರ್ಚುನಿಟೀಸ್ ಆ್ಯಂಡ್ ಥ್ರೆಟ್ಸ್ ಇರುತ್ತೆ. ರೈಟ್ಸ್,
ಪಾಸಿಟಿವಲ್ಲಿ ಸ್ಟ್ರೆಂತಲ್ಲಿ ಏನು ಮಾಡ್ತೀವಿ, ಪೇಟೆಂಟ್ ಪ್ರೊಟೆಕ್ಷನ್ ಇರ್ಬೋದು, ಸ್ಟ್ರಾಂಗ್ ಬ್ರ್ಯಾಂಡ್ ನೇಮ್ಸ್ ಇರ್ಬೋದು, ಗುಡ್ ರೆಪ್ಯುಟೇಷನ್ ಇರ್ಬೋದು, ಕಾಸ್ಟ್ ಅಡ್ವಾಂಟೇಜಸ್ ಫ್ರಮ್ ದ ಪ್ರೊಪ್ರೈಟರಿ ನೋ ಹೌ ಇರ್ಬೋದು, ಎಕ್ಸ್ಕ್ಲೂಸಿವ್ ಅಕ್ಸೆಸ್ ಟು ದ ಹೈ ಗ್ರೇಡ್ ನ್ಯಾಚುರಲ್ ರಿಸೋರ್ಸಸ್ ಇರ್ಬೋದು, ಫೇವರೇಬಲ್ ಅಕ್ಸೆಸ್ ಟು ದ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇರ್ಬೋದು. ಓಕೆ, ಸೊ ನಿಮ್ಮ ಕೇಸ್ ಸ್ಟಡೀಸಲ್ಲಿ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಬಗ್ಗೆ ಕೊಟ್ಟಿದ್ರೆ, ಬ್ರ್ಯಾಂಡ್ ಬಗ್ಗೆ ಕೊಟ್ಟಿದ್ರೆ, ರೆಪ್ಯುಟೇಷನ್ ಬಗ್ಗೆ ಕೊಟ್ಟಿದ್ರೆ, ಕಾಸ್ಟ್ ಅಡ್ವಾಂಟೇಜಸ್ ಬಗ್ಗೆ ಕೊಟ್ಟಿದ್ರೆ, ರಿಸೋರ್ಸಸ್ ಬಗ್ಗೆ ಕೊಟ್ಟಿದ್ರೆ, ಇವೆಲ್ಲ ನೀವು ಸ್ಟ್ರೆಂತಲ್ಲಿ ಹಾಕ್ಕೋಬೋದು. ದೆನ್ ವೀಕ್ನೆಸ್ ಬಂದು ಲ್ಯಾಕ್ ಆಫ್ ಪೊಟೆಂಟ್ ಪ್ರೊಟೆಕ್ಷನ್, ವೀಕ್ ಬ್ರ್ಯಾಂಡ್ ನೇಮ್, ಪುವರ್ ರೆಪ್ಯುಟೇಷನ್. ಅಂದರೆ ಇದ್ರದ್ದು ಏನು ಅಪೋಸಿಟ್ ಇದೆ ಸ್ಟ್ರೆಂತ್ದು, ಅದರದ್ದು ನಮಗೆ ವೀಕ್ನೆಸ್ಸಲ್ಲಿ ತೋರಿಸುತ್ತೆ. ಹೈ ಕಾಸ್ಟ್ ಸ್ಟ್ರಕ್ಚರ್ ಇರ್ಬೋದು, ಲ್ಯಾಕ್ ಆಫ್ ಅಕ್ಸೆಸ್ ಟು ಬೆಸ್ಟ್ ನ್ಯಾಚುರಲ್ ರಿಸೋರ್ಸಸ್, ಡಿಸ್ಟ್ರಿಬ್ಯೂಷನ್ ಚಾನಲ್ಸ್, ಇವೆಲ್ಲ ವೀಕ್ನೆಸ್ಸಲ್ಲಿ ಬರುತ್ತೆ. ದೆನ್ ಅಪಾರ್ಚುನಿಟೀಸ್ ಬಂದಾಗ ಅನ್ಫುಲ್ಫಿಲ್ಡ್ ಕಸ್ಟಮರ್ ನೀಡ್ ನಿಮ್ಗೆ ಗೊತ್ತಾಗಿತ್ತು ಅಂದರೆ ದಿಸ್ ಅನ್ ಅಪಾರ್ಚುನಿಟಿ. ಅರೈವಲ್ ಆಫ್ ನ್ಯೂ ಟೆಕ್ನಾಲಜಿ, ಲೂಸ್ನಿಂಗ್ ಆಫ್ ರೆಗ್ಯುಲೇಷನ್ಸ್, ರಿಮೂವಲ್ ಇಂಟರ್ನ್ಯಾಷನಲ್ ಟ್ರೇಡ್ ಬ್ಯಾರಿಯರ್ಸ್. ಓಕೆ, ಸೊ ಥ್ರೆಟ್ಸಲ್ಲಿ ಬಂದು ಶಿಫ್ಟ್ ಇನ್ ಕಸ್ಟಮರ್ ಟೇಸ್ಟ್ ಚೇಂಜಸ್ ಆಗಿರ್ಬೋದು, ಅಥವಾ ಅವರು ಬೇರೆ ಪ್ರಾಡಕ್ಟ್ ಕಡೆ ಹೋಗಿರ್ಬೋದು, ಅಥವಾ ಹೊಸ ಪ್ರಾಡಕ್ಟ್ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ ಮಾರ್ಕೆಟಿಗೆ ಬಂದಿರ್ಬೋದು, ಅಥವಾ ನೀವು ರೆಗ್ಯುಲೇಷನ್ಸ್ ಇರ್ಬೋದು, ಟ್ರೇಡ್ ಬಿಸ್ನೆಸ್ ಇನ್ಕ್ರೀಸ್ ಆಗಿರ್ಬೋದು. ಓಕೆ, ಅಂದರೆ ರೆಗ್ಯುಲೇಷನ್ಸು ಜಾಸ್ತಿ ಆಗಿರ್ಬೋದು, ಇವೆಲ್ಲ ಥ್ರೆಟ್ಸ್ ಆಗುತ್ತೆ. ಸೊ ದೀಸ್ ಆರ್ ದ ಸಮ್ ಪಾಯಿಂಟ್ಸ್ ಯು ಹ್ಯಾವ್ ಟು ರಿಮೆಂಬರ್ ಬಿಫೋರ್ ಡೂಯಿಂಗ್ ದ ಕೇಸ್ ಸ್ಟಡಿ. ಓಕೆ, ಇವಿಷ್ಟು ನೀವು ಕೇಸ್ ಸ್ಟಡಿಯಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಈ ಪಾಯಿಂಟ್ಸನ್ನು ತೊಗೊಂಡು ಆ ಕಂಪ್ನಿ ನೇಮನ್ನು ಹಾಕಿಬಿಟ್ಟು ನೀವು ಸ್ಟ್ರೆಂತ್ ವೀಕ್ನೆಸ್ಸನ್ನು ಐಡೆಂಟಿಫೈ ಮಾಡ್ಕೋಬೇಕು. ಇನ್ನೊಂದು ಬೆಸ್ಟ್ ಇಂದ ಕಾಂಪಿಟೇಟಿವ್ ಅನಾಲಿಸಿಸ್ ಮಾಡೋದು ಅಂದರೆ ರಿಲೇಟಿವ್ ಮಾರ್ಕೆಟ್ ಶೇರ್ ಇರ್ಬೋದು. ಓಕೆ, ಮಾರ್ಕೆಟ್ ಗ್ರೋತ್ ರೇಟ್ ಇರ್ಬೋದು, ಕ್ಯಾಶ್ ಯೂಸೇಜ್ ಇರ್ಬೋದು, ಕ್ಯಾಶ್ ಕೋನ, ಡಾಗ, ಕ್ವಶನ್ ಮಾರ್ಕ, ಸ್ಟಾರ್ಸಲ್ಲಿ ಬರುತ್ತಾ, ಈ ಕಂಪನಿ ಯಾವುದರಲ್ಲಿ ಬರುತ್ತೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡ್ಕೋಬೇಕಾಗುತ್ತೆ. ಓಕೆ, ಸ್ಟಾರ್ಸ್ ಅಂತ ಬಂದಾಗ ಲಾಂಗ್ ರನ್ ಅಪಾರ್ಚುನಿಟೀಸ್ ಏನಿದೆ, ದ ಸ್ಟಾರ್ಸ್ ಆರ್ ಬಿಸ್ನೆಸ್ ಇನ್ ರ್ಯಾಪಿಡ್ಲಿ ಗ್ರೋವಿಂಗ್ ಮಾರ್ಕೆಟಿಂಗ್ ವಿತ್ ಅ ಲಾರ್ಜ್ ಮಾರ್ಕೆಟ್ ಶೇರ್ ಇರುತ್ತೆ. ಓಕೆ, ರಿಕ್ವೈರ್ಸ್ ಸಬ್ಸ್ಟ್ಯಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಟು ಮೇಂಟೈನ್ ದೇರ್ ಡಾಮಿನೆಂಟ್ ಪೊಸಿಷನ್ ಇನ್ ದ ಗ್ರೋವಿಂಗ್ ಮಾರ್ಕೆಟ್. ಓಕೆ, ಕ್ಯಾಶ್ ಕೋಸ್ ಅಂತಂದರೆ ಸ್ಲೋ ಗ್ರೋವಿಂಗ್ ಇಂಡಸ್ಟ್ರಿ ಆಗುತ್ತೆ, ಬಟ್ ಲಾರ್ಜ್ ಮಾರ್ಕೆಟ್ ಶೇರ್ ಇರುತ್ತೆ, ಸ್ಟ್ರಾಂಗ್ ಕಾಂಪಿಟೇಟಿವ್ ಪೊಸಿಷನಲ್ಲಿರುತ್ತೆ, ಮಿನಿಮಮ್ ರೀಇನ್ವೆಸ್ಟ್ಮೆಂಟ್ ಇರುತ್ತೆ. ಓಕೆ, ದೆನ್ ಸ್ಟಾರ್ಸನ್ನು ಕ್ಯಾಶ್ ಕೋಸ್ ಆಗಿ ಮಾಡ್ಕೋಬೋದು. ಮಿಲ್ಕ್ಡನ್ನು ಡಿಪ್ಲಾಯ್ಮೆಂಟ್ ಆಫ್ ಸಮ್ವೇರ್ ಎಲ್ಸ್, ಅವಾಗೇನಾಗುತ್ತೆ, ಕ್ಯಾಶ್ ಕೋಸ್ ಪೊಸಿಷನಿಗೆ ಬಂದಾಗ ಅಲ್ಲಿರುವಂಥ ಇನ್ವೆಸ್ಟ್ಮೆಂಟನ್ನು ಬೇರೆ ಕಡೆ ನಾವು ಡಿಪ್ಲಾಯ್ ಮಾಡ್ಬೋದು. ಯಾಕಂದರೆ ಆಲ್ರೆಡಿ ಅಲ್ಲಿಂದ ಒಂದು ಮಿನಿಮಲ್ ರೀಇನ್ವೆಸ್ಟ್ಮೆಂಟಿಂದ ಕಾಂಪಿಟೇಟಿವ್ ಪೊಸಿಷನ್ ನಾವು ಗೇನ್ ಮಾಡ್ಕೊಂಡಿದ್ದೀವಿ. ಓಕೆ, ಡಾಕ್ಸ್ ಅಂದರೆ ಕಾಸ್ಟ್ ಡಿಸ್ಅಡ್ವಾಂಟೇಜ್ ಇರುತ್ತೆ. ಓಕೆ, ಮ್ಯಾಚರ್ಡ್ ಮಾರ್ಕೆಟ್ ಇರುತ್ತೆ ವಿತ್ ಇಂಟೆನ್ಸ್ ಕಾಂಪಿಟೇಷನ್, ಲೋ ಪ್ರಾಫಿಟ್ ಮಾರ್ಜಿನ್ಸ್ ಇರುತ್ತೆ. ಓಕೆ, ಸಪ್ಲಿಮೆಂಟ್ ಕಾರ್ಪೊರೇಟ್ ಲೆವೆಲ್ ರಿಸೋರ್ಸ್ ನೀಡ್ಸ್ ಇರುತ್ತೆ. ಆಮೇಲೆ ಕ್ವಶನ್ ಮಾರ್ಕ್ಸ್ ಇರುತ್ತೆ ಅಂದಾಗ ಹೈ ಕ್ಯಾಶ್ ನೀಡ್ಸ್ ಇರುತ್ತೆ ಆ್ಯಂಡ್ ಲೋ ಕ್ಯಾಶ್ ಜನ್ರೇಷನ್ ಇರುತ್ತೆ. ಸೊ ಇವೆಲ್ಲ ಪಾಯಿಂಟ್ಸನ್ನು ಯೂಸ್ ಮಾಡಿಕೊಂಡು ನೀವು ಕೇಸ್ ಸ್ಟಡೀಸನ್ನು, ಇದು ನಾನು ಒಂದೇ ಸಬ್ಜೆಕ್ಟಿಗೆ ಹೇಳ್ತಾ ಇಲ್ಲ ಫ್ರೆಂಡ್ಸ್, ಎಲ್ಲ ಸಬ್ಜೆಕ್ಟಲ್ಲೂ ಎಲ್ಲ ಸೆಮಿಸ್ಟರಲ್ಲೂ ಇವಿಷ್ಟನ್ನು ಯೂಸ್ ಮಾಡಿಕೊಂಡು ನೀವು ಕೇಸ್ ಸ್ಟಡಿಯನ್ನು ಸಾಲ್ವ್ ಮಾಡಿ, ಒಂದು ಸಮರೈಸ್ಡ್ ಆಗಿ ಒಂದು ಸ್ವೋಟ್ ಅನಾಲಿಸಿಸು, ಒಂದು BCG ಮ್ಯಾಟ್ರಿಕ್ಸನ್ನು ಯಾವುದಾದ್ರು ಒಂದು ಓಕೆ ಮಾಡಿಕೊಂಡು ನೀವು ಕೇಸ್ ಸ್ಟಡೀಸನ್ನು ಸಾಲ್ವ್ ಮಾಡ್ಬೋದು. ಸೊ ಇವಾಗ ಏನು ಮಾಡಿದ್ದೀವಿ, ಫಾರ್ ಎಕ್ಸಾಂಪಲ್ ಇದರೊಳಗೆ ಬ್ರ್ಯಾಂಡನ್ನು ಚೆನ್ನಾಗಿ ರೆಪ್ಯೂಟ್ ಮಾಡಿದ್ದಾರೆ, ಅಥವಾ ಮಾರ್ಕೆಟ್ ಸ್ಟ್ರೆಂತು, ಒಂದು ರೆಪ್ಯುಟೇಷನ್ ಇದೆ, ಒಂದು ರಿಸೋರ್ಸಸ್ ಇದೆ, ಅದರ ಬಗ್ಗೆ ಇಲ್ಲಿ ಹೈಲೈಟ್ ಮಾಡಿರೋದು, ಇದನ್ನು ನಾವು ಸ್ಟ್ರೆಂತ್ ಆಗಿ ತೊಗೋಬೋದು. ಓಕೆ, ಸೊ ಇಲ್ಲಿ ಮತ್ತೆ ಕೇಸ್ ಸ್ಟಡೀಸನ್ನು ನಾವು ಸ್ಟಡಿ ಮಾಡಿ ಅಂತಂದರೆ ಇದನ್ನು ನಾನು ಪೋಸ್ಟ್ ಮಾಡಿರ್ತೀನಿ, ಇದನ್ನು ನೀವು ಸ್ಕ್ರೀನ್ಶಾಟ್ ಸಹಿತ ತೊಗೋಬೋದು ನಿಮ್ಮ ಸಿಸ್ಟಮಲ್ಲಿ, ತೊಗೊಂಡ್ಬಿಟ್ಟು ಓದ್ಕೊಳ್ಳಿ ಕೇಸ್ ಸ್ಟಡಿ ಏನಿದೆ ಅಂತಂದರೆ. ಓಕೆ, ಸೊ ಅಮೇರಿಕನ್ ಮೋಟರ್ಸ್ ಕಾರ್ಪೊರೇಷನ್ ಫಾರ್ ಇಯರ್ಸ್ ಹ್ಯಾಡ್ ಬಿನ್ ಅಮೇರಿಕಾಸ್ 4th largest producer of automotive vehicles. Okay, it dropped to 5th position when Volkswagen began producing cars in US. ಅಂದರೆ ಇದು ಕಾಂಪಿಟೇಟರ್ ಆಯಿತು, ವೋಕ್ಸ್ವ್ಯಾಗನ್ ಏನಾಯಿತು, ಅದಕ್ಕೆ ಕಾಂಪಿಟೇಟರ್ ಆಯಿತು. ಸೊ ಆಫ್ಟರ್ ಜಾಯ್ನಿಂಗ್ ವಿತ್ ರೆನಾಲ್ಟ್ ಆಫ್ ಫ್ರಾನ್ಸ್ ಇನ್ 1980, AMC started to drop them. It began producing selling Renault's designed cars instead of its own. ಇದೇನು ಮಾಡ್ತು, ರೆನಾಲ್ಟ್ ಜೊತೆ ಜಾಯ್ನ್ ಆಗಿ ತನ್ನ ಪ್ರಾಡಕ್ಟ್ಗಿಂತ ರೆನಾಲ್ಟ್ ಪ್ರಾಡಕ್ಟನ್ನು ಜಾಸ್ತಿ ಸೇಲ್ ಮಾಡೋಕ್ಕೆ ಶುರು ಮಾಡ್ತು. AMC ವಾಸ್ ಆಲ್ಸೋ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ 4-wheelers ಸಿನ್ಸ್ ಇಟ್ಸ್ ಅಕ್ವಿಸಿಷನ್ ಆಫ್ Jeep ಫ್ರಮ್ ದ Kaiser in 1870. Okay, joining with Renault didn't threaten the viability of AMC's Jeep line, okay, because Renault had no 4-wheelers. In fact, Renault became exclusive distributor for Jeeps in France and elsewhere. ಎಲ್ಲೆಲ್ಲಿ ಮಾರ್ಕೆಟ್ ಇತ್ತು ಅನ್ನೋದು ಇದ್ರದ್ದು ಸ್ಟ್ರೆಂತ್ ಆಗಿರುತ್ತೆ. ಓಕೆ, ಸೊ ಈ ಥರ ನೀವು ಒಂದು ಕ್ವಶನನ್ನು ಓದ್ಕೋಬೇಕಾಗತ್ತೆ. ಓದ್ಕೊಂಡ್ಮೇಲೆ ನಮಗೆ ಒಂದು ಇದು ಸ್ಟಡಿ ಮಾಡೋಕ್ಕೆ ಹೋದಾಗ ಓಕೆ ಈ ಕ್ವಶನ್ಸಿಗೆ ಏನು ಆನ್ಸರ್ ಇತ್ತು ಅಂತ ನೋಡೋಣ. ಆನ್ಸರ್ ನೋಡಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅದನ್ನು ಟ್ಯಾಕಲ್ ಮಾಡಬೇಕು ಆ ಕ್ವಶನನ್ನು ಅಂತ. ಓಕೆ, ಸೊ ಫಸ್ಟ್ ಕ್ವಶನ್ ಏನಿತ್ತು, ರೈಟ್, ಟು ವಾಟ್ ಡಿಗ್ರಿ should Jeep vehicles be adopted
ಫಾರ್ ವರ್ಡ್ ಮಾರ್ಕೆಟಲ್ಲಿ ಯಾವ ಥರ ನಾವು ಅಡಾಪ್ಟ್ ಮಾಡ್ಕೋಬೇಕು ಇದನ್ನು ಏನು ಜೀಪ್ ವೆಹಿಕಲ್ಸನ್ನು ಅಂತ ಹೇಳಿದರೆ. ಸೊ ಅದೇನು ಹೇಳುತ್ತೆ, ಜೀಪ್ ವೆಹಿಕಲ್ಸ್ ಆಲ್ರೆಡಿ ಅಡಾಪ್ಟ್ ಆಗಿದೆ, ನಾವೇನು ಅಡಾಪ್ಟ್ ಮಾಡ್ಕೊಳ್ಳೋದು ಬೇಕಿಲ್ಲ ಅಂತ ಹೇಳುತ್ತೆ ಆನ್ಸರ್. ಏನಂತೆ, ಸೊ ಇಟ್ಸ್ ಆಲ್ರೆಡಿ ಅಡಾಪ್ಟೆಡ್. ಅಕ್ಸೆಪ್ಟೆನ್ಸು ಆಲ್ರೆಡಿ ಡಿಫ್ರೆಂಟ್ ಕಂಟ್ರಿಯಿಂದ ಕಂಟ್ರಿಗೆ ಅಕ್ಸೆಪ್ಟೆನ್ಸ್ ಚೇಂಜ್ ಆಗುತ್ತೆ. ಜೀಪ್ ವೆಹಿಕಲ್ಸ್ ಹ್ಯಾವ್ ಎಂಜಾಯ್ಡ್ ಸೆವೆರಲ್ ಯೂನಿವರ್ಸಲ್ ರಿಕಗ್ನಿಷನ್ ಆ್ಯಂಡ್ ಅಪೀರ್ ಡ್ಯೂ ಟು ದೇರ್ ಯೂಸ್ ಇನ್ ಸೆಕೆಂಡ್ ವರ್ಲ್ಡ್ ವಾರ್ by US. Jeep's world market adopted this vehicle as a multi-purpose commodity that can serve the entire transporting services. It can also serve as a vehicle of commercial good and passenger traveler as well. In developed countries, Jeep are used, sold, promoted at large. Moreover, it is used as a medium of recreational activities. The developing countries have great utility of this vehicle because it serves multi-purpose tasks for business in general. So, the Jeep should be adopted at substantially high degree in automobile market of the world ಅಂತ ಕೊಟ್ಟಿದ್ದಾರೆ. ಸೊ ಏನು ಕೊಟ್ಟಿದ್ದಾರೆ, ಹೇಗೆ ಅಡಾಪ್ಟ್ ಆಗಬೇಕಿದು ಹೊಸ ಮಾರ್ಕೆಟ್ಗೆ, ವರ್ಲ್ಡ್ ಮಾರ್ಕೆಟ್ಗೆ ಅಂತ ಕೊಟ್ಟಾಗ ಒಂದೊಂದ್ರದ್ದು ಒಂದೊಂದು ಥರ ಇರುತ್ತೆ, ರೈಟ್. ಒಂದೊಂದು ಕಂಟ್ರಿದು ಅಡಾಪ್ಟೇಷನ್ನು ಒಂದೊಂದು ಥರ ಇರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಮಗೆ ತಾರ್ ಜೀಪ್ ಅಂತ ಬಂದಾಗ, ತಾರ್ ಜೀಪ್ ಇಸ್ ಅ ಫ್ಯಾನ್ಸಿ. ಈಗ ತುಂಬ ಜನ ಫಾರ್ಮುಲಾ ಇದು IT ಪೀಪಲೆಲ್ಲ ಫಾರ್ಮ್ಗೆ ಹೋಗ್ಬಿಟ್ಟು ತಾರ್ ಜೀಪನ್ನು ತೊಗೊಂಡ್ಬಿಟ್ಟು ಅದೊಂದು ಫ್ಯಾನ್ಸಿ, ಅದೊಂದು ಪ್ರೆಸ್ಟೀಜ್ ಇಶ್ಯೂ ಆಗಿ ಯೂಸ್ ಮಾಡ್ತಾ ಇದ್ದಾರೆ, ರೈಟ್. ಅದನ್ನು ಕಮರ್ಷಿಯಲ್ ಪರ್ಪಸ್ಗೂ ಯೂಸ್ ಮಾಡ್ಬೋದು, ಪ್ಯಾಸೆಂಜರ್ ಪರ್ಪಸ್ಗೂ ಯೂಸ್ ಮಾಡ್ಬೋದು, ರೈಟ್. ಸೊ ಇಲ್ಲಿ ಜನರಲ್ ನಾಲೆಜನ್ನು ಯೂಸ್ ಮಾಡ್ಕೋಬೇಕಾಗತ್ತೆ ನಾವು, ಜೊತೆಲಿ ಕೆಲವೊಂದು ಮಾರ್ಕೆಟಿಂಗ್ ಟೆಕ್ನಿಕ್ಸನ್ನು ಒಬ್ಬೊಬ್ಬರು ಒಂದೊಂದು ಥರ. ಇದೇ ಥರ ನಿಮ್ಮ ಆನ್ಸರ್ ಬರಬೇಕಂತೇನಿಲ್ಲ, ಇದು ಒಂದು ಸ್ಯಾಂಪಲ್ ಆನ್ಸರ್, ಓಕೆ. ಈ ಥರನೂ ಮಾಡ್ಬೋದು ಅನ್ನೋದು ಒಂದು ಸ್ಯಾಂಪಲ್ ಆನ್ಸರ್. ನೆಕ್ಸ್ಟ್ ಕಮಿಂಗ್ ಟು ದ ಸೆಕೆಂಡ್ ಕ್ವಶನ್ ಏನಿತ್ತು, ಸೆಕೆಂಡ್ ಕ್ವಶನ್ ಬಂದು, ಓಕೆ, ಜಸ್ಟ್ ಮಿನಿಟ್ಸ್, ನಾನು ನಿಮ್ಮನ್ನು ಕಳಿಸ್ಕೊಡ್ತೀನಿ, ರೈಟ್. ಈ ಲಿಂಕನ್ನು ಕಳಿಸಿದಾಗ ಯು ವಿಲ್ ಬಿ ಇನ್ ಅ ಬೆಟರ್ ಪೊಸಿಷನ್ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್, ಓಕೆ. ನೆಕ್ಸ್ಟ್ ಏನು ಹೇಳಿದ್ದಾರೆ, ಸೊ ಶುಡ್ ಜೀಪ್ ಹ್ಯಾವ್ ಅ ಯೂನಿಫಾರ್ಮ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಇನ್ ವರ್ಲ್ಡ್ ಮಾರ್ಕೆಟ್ಸ್ ಅಂತ ಕೇಳಿ, ಎಲ್ಲ ಕಡೆ ಒಂದೇ ಥರ ಇರಬೇಕಾ ಬ್ರ್ಯಾಂಡಿಂಗು ಅಂತ ಕೇಳಿದ್ದಾರೆ. ಸೊ ಇದಕ್ಕೇನಿದೆ, ನಿಮ್ಮ ಆನ್ಸರ್ ನೀವು ಬರಿಬೋದು, ಓಕೆ. ಇದ್ರದ್ದು ಲಿಂಕ್ ಕಳಿಸೋದೇ ಬೆಟ್ರ್ ಅನಿಸುತ್ತೆ ನಿಮಗೆ, ಫೈನ್. ಅಷ್ಟು ಕ್ಲಾರಿಟಿಯಲ್ಲಿ ಸಿಗ್ತಾ ಇಲ್ಲ. ಸೊ ಆನ್ಸರ್ ಇದಕ್ಕೆ ಏನು ಬಂದಿದೆ ಅಂತಂದರೆ, ಓಕೆ, ಶುಡ್ ಜೀಪ್ ಹ್ಯಾವ್ ಅ ಯೂನಿಫಾರ್ಮ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಅಂತ ಕೇಳಿದ್ದಾರೆ. ಅವಾಗ ಕೇಳಿದಾಗ ಇಲ್ಲ, ಯಾಕೆ ಅಂತಂದರೆ ಒಂದೇ ಥರ ಶೂಸು, ಒಂದೇ ಥರ ಸೈಜ್ ಎಲ್ಲರಿಗೂ ಫಿಟ್ ಆಗಲ್ಲ, ರೈಟ್. ಸೊ ವಿ ನೀಡ್ ಟು ಹ್ಯಾವ್ ಅ ಡಿಫ್ರೆಂಟ್ ಬ್ರ್ಯಾಂಡ್ಸ್, ಓಕೆ. International markets provide wide range of opportunities compared to the domestic market. There are various brands of Jeeps in world market. Their utility also differs. Okay, ಅದರ ಯುಟಿಲಿಟಿನೂ ಡಿಫರ್ ಆಗುತ್ತೆ, ಬ್ರ್ಯಾಂಡ್ ಕೂಡ ಡಿಫರ್ ಆಗುತ್ತೆ. ಫರ್ಮ್ಸ್ ಹ್ಯಾವ್ ಫಂಡಮೆಂಟಲ್ ಗೋಲ್ಸ್ ಆಫ್ ಎಕ್ಸ್ಪ್ಯಾಂಡಿಂಗ್ ಮಾರ್ಕೆಟ್. ಏನು ಗೋಲ್ಸ್ ಇರುತ್ತೆ ಒಂದು ಫರ್ಮ್ಸ್ದು, ಮಾರ್ಕೆಟ್ ಶೇರನ್ನು ಡೆವಲಪ್ ಮಾಡಬೇಕು ಮತ್ತು ಸೇಲ್ಸ್ ಆ್ಯಂಡ್ ರೆವಿನ್ಯೂನ ಇನ್ಕ್ರೀಸ್ ಮಾಡಬೇಕು ಅನ್ನೋದು ಮೇನ್ ಗೋಲ್ ಆಗಿರುತ್ತೆ. ಪ್ರಾಫಿಟನ್ನು ಇನ್ಕ್ರೀಸ್ ಮಾಡೋದಿರುತ್ತೆ. ಸೊ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಫರ್ಸ್ ಪರ್ಫೆಕ್ಟ್ ಬ್ಲೆಂಡ್ ಆಫ್ ಯುಟಿಲಿಟಿ. Brand of Jeeps in world market. Usually brands are developed as per the need of the customers and the need of a country. May differ from the need of other country. ಒಂದು ಕಂಟ್ರಿಯಿಂದ ಒಂದು ಕಂಟ್ರಿಗೆ ಅದು ಚೇಂಜ್ ಆಗ್ಬೋದು. ಸೊ ಇಟ್ ಈಸ್ ಬೆಟರ್ ಟು ಅಡಾಪ್ಟ್ ಅ ಸ್ಟ್ರಾಟಜಿ ವಿಚ್ ಕ್ಯಾನ್ ಬೆನಿಫಿಟ್ ದ ಕಸ್ಟಮರ್ಸ್ ರ್ಯಾದರ್ ಟು ಫಾರ್ಮ್ ಅ ಯೂನಿಫಾರ್ಮ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್. ಸೊ ಇದ್ರದ್ದು ಆನ್ಸರ್ ಏನಂತಂದರೆ, ಯೂನಿಫಾರ್ಮ್ ಇರಬೇಕಂತಿಲ್ಲ, ಆ ಕಂಟ್ರಿ ಕಸ್ಟಮರ್ ಟೇಸ್ಟು ಪ್ರಿಫರೆನ್ಸಿಗೆ ತಕ್ಕ ಹಾಗೆ, ಅಲ್ಲಿಗೆ ನೀಡಿಗೆ ತಕ್ಕ ಹಾಗೆ ನಾವು ಬ್ರ್ಯಾಂಡನ್ನು ಇಟ್ಕೋಬೋದು. ಒಂದೇ ಯೂನಿಫಾರ್ಮ್ ಬ್ರ್ಯಾಂಡ್ ಬೇಕಂತಿಲ್ಲ ಅನ್ನೋದೇ ಇದ್ರದ್ದು ಕ್ವಶನ್ ಆನ್ಸರು. ದೆನ್ ಶುಡ್ ದ ಜೀಪ್ ವ್ಯಾರಂಟಿ ಬಿ ದ ಸೇಮ್ ಇನ್ ಎವ್ರಿ ಮಾರ್ಕೆಟ್. ಎಲ್ಲ ಮಾರ್ಕೆಟಲ್ಲೂ ಒಂದೇ ಥರ ವ್ಯಾರಂಟಿ ಇರಬೇಕಾ? ಇಲ್ಲ. ಯಾಕೆಂದರೆ ಒನ್ ರೂಲ್ ಕಾಂಟ್ ಬಿ ಸ್ಯಾಟಿಸ್ಫೈ ಎವ್ರಿ ಒನ್. ಅಥವಾ ಒಂದು ಶೂ ಸೈಜ್ ಎಲ್ಲರಿಗೂ ಫಿಟ್ ಆಗಲ್ಲ, ರೈಟ್. ಒಂದೊಂದು ಮಾರ್ಕೆಟಿಗೆ ತಕ್ಕಾಗಿ ನಾವು ವಾರಂಟಿಯನ್ನು ಮಾಡಬೇಕಾಗತ್ತೆ. ಬಿಕಾಸ್ ಡೆವಲಪ್ಡ್ ಕಂಟ್ರೀಸಲ್ಲಿ ಏನು ಮಾಡುತ್ತೆ, ಅದನ್ನು ರೀಕ್ರಿಯೇಷನಲ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಬಟ್ ಟ್ರಾನ್ಸ್ಪೋರ್ಟೇಷನ್ ಪರ್ಪಸಸ್ ವ್ಯಾರೀಸ್ ಇನ್ ಡೆವಲಪಿಂಗ್ ಕಂಟ್ರೀಸಲ್ಲಿ ಏನು ಮಾಡ್ತಾರೆ, ಇದನ್ನು ಮಲ್ಟಿಪರ್ಪಸ್ ಆ್ಯಕ್ಟಿವಿಟೀಸ್ಗೆ ಮತ್ತು ಮೇಜರ್ಲಿ ಟ್ರಾನ್ಸ್ಪೋರ್ಟೇಷನ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಹಾಗಿದ್ದಾಗ ಆ ವ್ಯಾರಂಟಿ ಎಲ್ಲ ಕಡೆ ಡಿಫ್ರೆಂಟ್ ಆಗುತ್ತೆ. ಡಿಫ್ರೆಂಟ್ ಆದ ರೋಡ್ ಹೇಗಿದೆ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ ಅದರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಮಾಡೆಲ್ಸ್ ಆ್ಯಂಡ್ ಫೀಚರ್ಸ್ ಆಫ್ ಜೀಪ್ಸ್ ಆರ್ ಆಲ್ ಟುಗೆದರ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಜಿಯೋಗ್ರಫಿಕಲ್ ಕಂಡೀಷನ್ಸ್. ಸೊ ದ ವ್ಯಾರಂಟಿ ಶುಡ್ ಬಿ ಕನ್ಸಿಡರ್ ದ ವೇ ದ ಪೀಪಲ್ ಯೂಸ್ ದ ಜೀಪ್ಸ್, ಅದ್ರ ಮೇಲೆ ವ್ಯಾರಂಟಿನ ಮಾಡಬೇಕು ಅನ್ನೋದು. ದೆನ್ ನೆಕ್ಸ್ಟ್ ಕ್ವಶನ್ ವಿಲ್ ಬಿ ದ ವಾಟ್ ಶುಡ್ ಬಿ ದ ಸರ್ವಿಸ್ ಆ್ಯಂಡ್ ಪ್ರಮೋಷನ್ ಸ್ಟ್ರಾಟಜಿ ಫಾರ್ ವರ್ಲ್ಡ್ ಮಾರ್ಕೆಟ್. AMCಗೆ ಒಂದು ಪ್ರಮೋಷನ್ ಸ್ಟ್ರಾಟಜಿ ಹೇಗಿರಬೇಕು ಅಂತ ಕೇಳಿದ್ದಾರೆ. ಸೊ ಇಲ್ಲೇನಿದೆ,
ಡಿಫ್ರೆಂಟಾಗಿ ಡಿಫ್ರೆಂಟ್ ಸ್ಟ್ರಾಟಜೀಸ್ ಯೂಸ್ ಮಾಡ್ತೀವಿ. ದೇರ್ ಆರ್ ಅಡಾಪ್ಟಿಂಗ್ ಸ್ಟ್ರಾಟಜೀಸ್ ಆಫ್ ಮರ್ಜರ್ ಅಲಯನ್ಸ್. ಯಾಕಂದರೆ 1980 ಅದೇನು ಮಾಡ್ತು, ಯು ಎಸ್ಸು ಕೆನಡಾ ಜೊತೆ 2 ಲ್ಯಾಕ್ ಪರ್ ಇಯರ್ ಏನು ಕೊಟ್ಟಿದ್ದೀವಿ ನಾವು ಇಲ್ಲಿ ಕೊಟ್ಟು 1980 ವರ್ಲ್ಡ್ ವೈಡ್ ಸೇಲ್ಸ್ ಆಫ್ ಜೀಪ್ ಫಾರ್ ಅರೌಂಡ್ 2 ಲ್ಯಾಕ್ಸ್ ಪರ್ ಇಯರ್, 3/4 ಆಫ್ ದಟ್ ಇನ್ ದ ಯು ಎಸ್ ಆ್ಯಂಡ್ ಕೆನಡಾ ವಿಚ್ ರಿಪ್ರೆಸೆಂಟ್ ದ ಡೊಮೆಸ್ಟಿಕ್ ಬಿಸ್ನೆಸ್ ಅಂತ ಕೊಟ್ಟಿದ್ದಾರೆ. ರೈಟ್, ಡೊಮೆಸ್ಟಿಕ್ ಬಿಸ್ನೆಸ್ ಅಂತ ಕೊಟ್ಟಾಗ ಎಮಾಂಗ್ 4 ವೀಲರ್ಸ್ ಇಲ್ಲೇನಿದೆ ನೋಡಿ, ಎಮಾಂಗ್ 4 ವೀಲರ್ಸ್ ಓಕೆ ಅದೇನು ಮಾಡ್ತು, ಜೀಪ್ ವಾಸ್ ದ ಲಾರ್ಜೆಸ್ಟ್ ಸೆಲ್ಲರ್. ರೈಟ್, ಎಮಾಂಗ್ 4 ಜೀಪ್ ವಾಸ್ ದ ಲಾರ್ಜೆಸ್ಟ್ ಸೆಲ್ಲರ್ ಆ್ಯಂಡ್ ಟೊಯೋಟಾ ನಿಸಾನ್ ಏನೇನು ಕೊಟ್ಟಿದ್ದಾರೆ, ಟೊಯೋಟಾ ನಿಸಾನ್ ಲ್ಯಾಂಡ್ ರೋವರ್ ಓಕೆ ಇವರೆಲ್ಲರೂ ಏನಾಗಿತ್ತು, ಪ್ರೊಮೋಟಿಂಗ್ ದೇರ್ ಬ್ರ್ಯಾಂಡ್ ಅಟ್ ಇಂಟರ್ನ್ಯಾಷನಲ್ ಲೆವೆಲ್. ಓಕೆ ದೇ ವರ್ ಪ್ರೊಮೋಟಿಂಗ್ ದೇರ್ ಬ್ರ್ಯಾಂಡ್ ಅಟ್ ಇಂಟರ್ನ್ಯಾಷನಲ್ ಲೆವೆಲ್. ಇಲ್ಲೇನು ಕೊಟ್ಟಿದ್ದಾರೆ, ಟೊಯೋಟಾ ನಿಸಾನ್ ಆ್ಯಂಡ್ ಲ್ಯಾಂಡ್ ರೋವರ್. ರೈಟ್, ಸೊ ಅವರೆಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬ್ರ್ಯಾಂಡಿಂಗನ್ನು ಮಾಡ್ತಾಯಿದ್ರು ಮತ್ತು ಪ್ರಮೋಷನನ್ನು ಮಾಡ್ತಾಯಿದ್ರು. ಓಕೆ, ದೆನ್ ಜೀಪ್ ಹ್ಯಾಡ್ ಇಕ್ವಿಟಿ ಇನ್ ಪ್ಲ್ಯಾಂಟ್ಸ್ ಇನ್ ಆಸ್ಟ್ರೇಲಿಯಾದಲ್ಲೂ ಕೂಡ ಇತ್ತು, ಈಜಿಪ್ತಲ್ಲೂ ಕೂಡ. ಆಲ್ ಟುಗೆದರ್ 2 ಅಸೆಂಬ್ಲಿ ಪ್ಲ್ಯಾಂಟ್ಸ್ ಇನ್ ಆಫ್ರಿಕಾ, ಮಿಡಲ್ ಈಸ್ಟು ಎಲ್ಲ ಕಡೆ ಸೇರಿ ಓಕೆ ಲ್ಯಾಟಿನ್ ಅಮೇರಿಕಾ ಮತ್ತು ಮಿಡಲ್ ಈಸ್ಟು, ಏಷ್ಯಾ ಎಲ್ಲ ಕಡೆ ಸೇರಿ ಅರೌಂಡ್ 20 ಕಂಟ್ರೀಸಲ್ಲಿ ಇಟ್ಸ್ ಆಲ್ರೆಡಿ ಬ್ರ್ಯಾಂಡು ಡೆವಲಪ್ ಆಗಿತ್ತು. ಓಕೆ, ಜೀಪ್ಸ್ ಆ್ಯಸ್ ವೆಹಿಕಲ್ಸ್ ಹ್ಯಾವ್ ಎಂಜಾಯ್ಡ್ ಯೂನಿವರ್ಸಲ್ ರಿಕಗ್ನಿಷನ್ ಆ್ಯಂಡ್ ಅಪೀಲ್. ಓಕೆ, ಎಲ್ಲ ಕಡೆಯೂ ಇದನ್ನು ಯೂನಿವರ್ಸಲ್ ಆಗಿ ಅಕ್ಸೆಪ್ಟ್ ಮಾಡಿದ್ರು. ಸೊ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಇದು ಅಕ್ಸೆಪ್ಟ್ ಆಗಿತ್ತು. ಇಟ್ ಕ್ಯಾನ್ ಬಿ ಸೀನ್ ದಟ್ ಜೀಪ್ಸ್ ಆರ್ ಸೋಲ್ಡ್ ಇನ್ ಲಾರ್ಜ್ ನಂಬರ್ಸ್ ಇನ್ ವರ್ಲ್ಡ್ ಮಾರ್ಕೆಟ್ಸ್ ಇನ್ ಕಂಟ್ರೀಸ್ ವಿತ್ ಅ ಡಿಫಿಕಲ್ಟ್ ಎಕನಾಮಿಕ್ ಆ್ಯಂಡ್ ಎನ್ವೈರ್ಮೆಂಟಲ್ ಆ್ಯಂಡ್ conditions. Jeeps are unique kind of automobile segment that has a proved its significance. ಸೊ ಇಲ್ಲೇನು ಮಾಡಬೇಕು, ಎಕ್ಸ್ಪ್ಯಾಂಡಿಂಗ್ ಮಾಡಬೇಕಾದ್ರೆ ಡಿಫ್ರೆಂಟ್ ಕಂಟ್ರೀಸನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ, ಅಫೋರ್ಡೆಬಲ್ ಪ್ರೈಸನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಡೆಫಿನೆಟ್ಲಿ ಮಾರ್ಕೆಟ್ ಶೇರ್ ಏನಿರುತ್ತೆ ಹೆಚ್ಚಿಗೆ ಆಗೇ ಆಗುತ್ತೆ. ಆವಾಗ ನಾವು ಆ ಕಂಟ್ರಿಗೆ ಇದಾಗಿ ಕನ್ಸಿಡರ್ ಮಾಡಿಕೊಂಡು ಆ ಕಂಟ್ರೀಲಿ ಏನು ಒಂದು ಕಸ್ಟಮರ್ ಇದಿದೆ ಕೆಪ್ಯಾಬಿಲಿಟಿ ಇದೆ ಅದನ್ನು ಬೈ ಮಾಡೋಕ್ಕೆ, ಅದಕ್ಕೆ ತಕ್ಕ ಹಾಗೆ ನಾವು ಜೀಪನ್ನು ಪ್ರೊಡ್ಯೂಸ್ ಮಾಡಿದಾಗ ವಿ ಕ್ಯಾನ್ ಇನ್ಕ್ರೀಸ್ ದ ಶೇರ್ ಪ್ರೈಸ್ ಆಫ್ ದ ಅಥವಾ ಮಾರ್ಕೆಟ್ ಶೇರು ಪ್ರಾಫಿಟನ್ನು ಇನ್ಕ್ರೀಸ್ ಮಾಡ್ಬೋದು ಅನ್ನೋದು ಇದಕ್ಕೊಂದು ಸೊಲ್ಯೂಷನ್. ರೈಟ್, ಇದು ಆನ್ಸರ್ ಹೀಗೆ ಇರಬೇಕಂತಿಲ್ಲ. ನೀವು ಈ ಕೇಸ್ ಸ್ಟಡಿನ 1 to 2 ಟೈಮ್ಸ್ ನೋಡಿದಾಗ ನೀವು ಆ ಒಂದು ಸಬ್ಜೆಕ್ಟಲ್ಲಿ ಏನೇನನ್ನು ನಾಲೆಜನ್ನು ಗೇನ್ ಮಾಡ್ಕೊಂಡಿದ್ದೀರಾ, ಪ್ಲಸ್ ನಾನು ಹೇಳಿದಂಥ ಸ್ವೋಟ್ ಅನಾಲಿಸಿಸ್ BCG ಮ್ಯಾಟ್ರಿಕ್ಸಲ್ಲಿ ಅದನ್ನು ತೊಗೊಂಡು ಬಂದುಕೊಂಡು ನೀವು ಕೇಸನ್ನು ಸಾಲ್ವ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೊಂದು ಯಾವ್ದಾದ್ರು ಕೇಸ್ ಸ್ಟಡೀಸನ್ನು ತೊಗೊಂಡು ಬರ್ತೀನಿ, ಅದ್ರ ಸೊಲ್ಯೂಷನ್ನ ನೋಡೋಣ. ಓಕೆ, ದಿಸ್ ಈಸ್ ಒನ್ ರಫ್ ಐಡಿಯಾ ಅಬೌಟ್ ದ ಕೇಸ್ ಸ್ಟಡಿ, ಬಟ್ ಕೇಸ್ ಸ್ಟಡಿನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಡಿಫಿಕಲ್ಟ್ ಅಂತ ಹೇಳಿ. ಓಕೆ, ಇದಕ್ಕೆ ಸೊಲ್ಯೂಷನ್ ಇದೆ. ಸೊ ಅದಕ್ಕೆ ಟಿಪ್ಸ್ ಏನು, ಸ್ವೋಟ್ ಅನಾಲಿಸಿಸ್ ಮತ್ತು BCG ಮ್ಯಾಟ್ರಿಕ್ಸ್. ರೈಟ್, ಆಲ್ ದಿ ಬೆಸ್ಟ್ ಫ್ರೆಂಡ್ಸ್. ಇದ್ರ ಜೊತೆನೇ ಇಂಟರ್ನ್ಯಾಷನಲ್ ಬಿಸ್ನೆಸ್ದು ಕ್ವಶನ್ ಪೇಪರನ್ನು ನೋಡ್ಕೊಂಬಿಡಿ. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯುವರ್ ನೆಕ್ಸ್ಟ್ ಎಕ್ಸಾಮ್. ರೈಟ್, ಥ್ಯಾಂಕ್ ಯು.